ನಾವು 2025ನೇ ಇಸವಿಯ ಫಲಾಫಲಗಳಲ್ಲಿ ಹೋದಾಗ ಮನುಷ್ಯ ಪ್ರತಿಯೊಬ್ಬನೂ ಕೂಡ ಯೋಚನೆ ಮಾಡೋದೇನೆಂದರೆ, ನಾನು ಉದ್ಧಾರ ಆಗಬೇಕು, ನನಗೆ ಚೆನ್ನಾಗಾಗಬೇಕು. ಅಂದರೆ ಈ ವರ್ಷ ನನ್ನ ರಾಶಿಫಲ ಹೇಗಿದೆ, ನಾನು ಯಾವ ರಾಶಿಯಲ್ಲಿ ಹುಟ್ಟಿದ್ದೀನಿ, ಏನಾಗುತ್ತೆ ನನಗೆ ಅನ್ನೋದು ಎಲ್ಲರಿಗೂ ನೋಡೋದಕ್ಕೆ ಉತ್ಸುಕರಾಗಿ ಕಾಯ್ತಾ ಇರ್ತಾರೆ. ಪಾಪ 1ನೇ ತಾರೀಕು ಬಂತು ಅಂದರೆ ನನಗೆ ಹೆಂಗಾಗತ್ತೆ, ನನಗೆ ಹೊಸ ವರ್ಷ ಹೆಂಗಿದೆ ಅಂಥೇಳಿ ಎಲ್ಲರೂ ಕೂಡ ಹೆಚ್ಚು ಉತ್ಸುಕರಾಗಿ ಕೇಳ್ತಾ ಇರ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಎಲ್ಲ ಒಂದು ರಾಶಿಗಳೊಂದು ಫಲಾಫಲ ತೆಗೆದುಕೊಂಡು ಹೋದರೆ ಮೇಷರಾಶಿಯವರಿಗೆ ಏನಾಗುತ್ತೆ ಅಂತ ತಗೊಂಡು ಹೋದರೆ, ಮೇಷರಾಶಿಯವರಿಗೆ ಮೇಷರಾಶಿಯ 2ನೇ ಮನೆಯಲ್ಲಿ ಗುರು ಆಗೋದಕ್ಕೋಸ್ಕರವಾಗಿ 2, 5, 7, 9, 11ನೇ ಮನೆಯಲ್ಲಿ ಗುರು ಇದ್ದಾನೆ ಅಂದರೆ ಅವನಿಗೆ ಗುರುಬಲ ಇದೆ, ಏನೇ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಮೇಷರಾಶಿ ಜನನಾಗಿರ್ತಕ್ಕಂಥದ್ದು ಯಾರೇ ಇದ್ದರೂ ಕೂಡ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಸೂಕ್ತವಾಗಿರ್ತಕ್ಕಂಥ ದಿನವನ್ನು ನೋಡಿಕೊಂಡು ಯಾವ ದಿನ ಒಳ್ಳೆಯದಾಗತ್ತೆ ಅಂತ ವಿಚಾರಗಳನ್ನು ನೋಡಿಕೊಂಡು ನಾವು ರಾಶಿ ಪದ ಹೇಳ್ತಕ್ಕಂಥದ್ದು ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ನೋಡಲಿಕ್ಕೆ ಹೇಳ್ತಕ್ಕಂಥದ್ದಾಗತ್ತೆ. ಆದರೆ ಅವರವರ ತಾರಾನುಕೂಲವನ್ನು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಜ್ಯೋತಿಷ್ಯ ಸಲಹೆ ಮುಖ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಒಳ್ಳೆಯ ದಿನ ಒಳ್ಳೆಯ ಒಂದು ವರ್ಷ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಯಾಕೆಂದರೆ 2ನೇ ಮನೇಲಿ ಗುರು ಆಗಿದ್ದಾನೆ. ಆದರೆ 12ನೇ ಮನೇಲಿ ವ್ಯಯಸ್ಥಾನದಲ್ಲಿ ರಾಹು ಆಗಿದ್ದಕ್ಕೋಸ್ಕರವಾಗಿ ಯಾರೋ ನಿಮ್ಮನ್ನು ಭಯಪಡಿಸುವಂಥ ಸಂದರ್ಭ ಇರುತ್ತೆ. ಹುಷಾರಾಗಿರಿ, ಒಳ್ಳೆಯದಾಗತ್ತೆ. ಈ ಒಂದು ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಈ ಒಂದು 25ನೇ ಇಸವಿಯಲ್ಲಿ ಕೈ ಮೇಲೆ ಒಂದು 5 ಅಂತ ಬರ್ಕೊಂಡು, ಪಂಚಮ ಅಂದರೆ 5 ಅಂತ ಬರ್ಕೊಂಡು ಹೋದಾಗ ಯಾವುದೇ ಕೆಲಸದಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು, ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ಜನ್ಮದಲ್ಲಿ ಗುರು ಆಗಿದ್ದಾನೆ. ಗುರುಜಿ ಹೇಳ್ತಾ ಇದ್ದರು ಗುರು ಇದ್ದರೆ ಒಳ್ಳೆಯದಾಗತ್ತೆ ಅಂತ. ಆದರೆ ವೃಷಭ ರಾಶಾಧಿಪತಿ ಶುಕ್ರ ಆಗಿದ್ದಕ್ಕೋಸ್ಕರವಾಗಿ ಜನ್ಮದಲ್ಲಿ ಶುಕ್ರನಲ್ಲಿ ಗುರು ಇರೋದಕ್ಕೋಸ್ಕರವಾಗಿ ಜಾಗೃತರಾಗಿರಬೇಕು. ಮತ್ತು ಜನ್ಮಾತ್ 3ಯ ಭಾವದಲ್ಲಿ ಅಂದರೆ ವೃಷಭ ರಾಶಿಯಿಂದ 3ನೇ ಭಾವದಲ್ಲಿ ಕುಜ ಆಗೋದಕ್ಕೋಸ್ಕರವಾಗಿ ಕೋಪ ತಾಪ ಜಾಸ್ತಿ ಆಗ್ತಕ್ಕಂಥದ್ದು, ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು, ಯಾವುದೇ ಭೂಮಿ ಸಂಬಂಧ ವ್ಯವಹಾರ ಮಾಡಬೇಕಾದ್ರೆ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೆಯದು. ಶುಕ್ರ ಮತ್ತು ಜನ್ಮಾದಿ ಶುಕ್ರ ಆಗಿದ್ದಕ್ಕೋಸ್ಕರವಾಗಿ ಶುಕ್ರ ಸಂಬಂಧವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಲಕ್ಷ್ಮೀ ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗತ್ತೆ. ಆಮೇಲೆ ಕೈಯ ಹೆಬ್ಬೆರಳ ಮೇಲೆ 2 ಅಂತ ಬರ್ಕೊಂಡು ಹೋಗೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದ ಒಂದು ಎಡಗೈ ಹೆಬ್ಬೆರಳ ಮೇಲೆ 2 ಬರ್ಕೊಂಡು ಹೋಗೋದ್ರಿಂದ ಯಾವುದೇ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ 2 ಬರ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಮಿಥುನ ರಾಶಿಗೆ ವ್ಯಯಸ್ಥಾನದಲ್ಲಿ ಗುರು ಆಗಿದ್ದಾನೆ, ವೇದದಲ್ಲಿ ಗುರು ಆಗ್ತಾನೆ. ಗುರು ಬಂದುಬಿಟ್ಟು ವೇದದಲ್ಲಿ ಆಗೋದಕ್ಕೋಸ್ಕರವಾಗಿ ಯಾವುದೋ ಒಂದು ಕೆಲಸದಲ್ಲಿ ಹಣಕಾಸುಗಳನ್ನು ಕಳ್ಕೊಳ್ತಕ್ಕಂಥದ್ದು, ಯಾವುದಕ್ಕೆ ಆಫೀಸರ್ ಯಾವುದೋ ರೀತಿಯಾದಂಥ ಒಂದು ದೊಡ್ಡ ಆಫೀಸರ್ ಆಗಿದ್ದರೆ ಹಣ ತೊಗೊಂಡು ಲಂಚ ತೊಗೊಂಡು ಸಿಕ್ಕಾಕೊಳ್ಳೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ಲಂಚ ತೊಗೊಳ್ಬೇಕಾದ್ರೆ ತೊಗೊಳ್ಳೋದು ಕಷ್ಟ ಆಗುತ್ತೆ, ತೊಗೊಳ್ತೀರ ನೀವು. ಆದರೆ ಹುಷಾರ ನೋಡ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯ ತೊಂದರೆಗಳಲ್ಲಿ ಯಾವುದೇ ರೀತಿಯಾದ ತೊಂದರೆ ಕೊಡೋದು ತಪ್ಪು, ಯಾವುದೇ ರೀತಿಯ ಲಂಚ ಕೊಡೋದು ತಪ್ಪು ಹಾಗೂ ತಗೊಳ್ಳೋದು ತಪ್ಪು. ಆದರೆ ಯಾವ್ದು ತಗೊಂಡು ಈ ಸಿಕ್ಕಾಕೊಳ್ಳೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹುಷಾರಾಗಿರಿ. ಯಾವುದೇ ರೀತಿಯಾದ ಕೆಲಸವನ್ನು ಮಾಡಬೇಕಾದ್ರೆ ಮನೆಗೆ ಮತ್ತು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಮನೆಯಲ್ಲಿ ಹಿರಿಯವರಿದ್ದರೆ ಅವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ, ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಹಾಗೆ ಕೈಯ ಅಂಗೈಯಲ್ಲಿ 4 ಬರ್ಕೊಂಡು ಹೋಗೋದ್ರಿಂದ ಒಳ್ಳೆ ರೀತಿಯಾದ ಫಲವನ್ನು ಪಡಿಬೋದು. 4 ಎಡಗೈಯಲ್ಲಿ 4 ಅಂತ ಒಂದು ಚಿತ್ರದಲ್ಲಿ ಅಥವಾ ಒಂದು ಯಾವುದೋ ಒಂದು ಪೆನ್ನಲ್ಲಿ ಬರ್ಕೊಂಡು ಹೋಗೋದ್ರಿಂದ ಸಕ್ಸಸ್ ಆಗ್ತಕ್ಕಂಥದ್ದು ಆಗತ್ತೆ ಅಂತ ರೀತಿಯಲ್ಲಿ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲೇ ಕುಜ ಆಗಿದ್ದಾನೆ. ಮಾತೃಕಾರಕ ಗ್ರಹ, ಮಾತೃಕಾರಕ ಅಂದರೆ ಚಂದ್ರ ಅಂದರೆ ಮಾತೃಕಾರಕ ಅಂತ ಹೇಳ್ತಾರೆ. ಆ ಚಂದ್ರನ ಮನೆ ನಿಮ್ಮದಾಗಿದೆ. ಚಂದ್ರ ಆಗಿದ್ದಕ್ಕೋಸ್ಕರವಾಗಿ ಕುಜ ಜನ್ಮದಲ್ಲಿದ್ದಾನೆ. ಭೂಮಿ ಸಂಬಂಧವಾಗಿದೆ ಅಂದರೆ ಯಾವುದೇ ವ್ಯಾಪಾರ ಮಾಡಬೇಕು ಅಂತಂದರೆ ಹೋಗಿ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ, ಶುಭವನ್ನಾಗತ್ತೆ, ಶುಭ ಕಾಣ್ತದೆ. 2025 ನಿಮಗೆ ಒಳ್ಳೇದು ಮಾಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ನೀವು ನಿಮ್ಮ ಕೈ ಮೇಲೆ 5 ಬರ್ಕೊಂಡು ಹೋಗೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಯಾವುದಾದ್ರು ಒಂದು ಗೌರಿ, ಗಣೇಶ ಅಥವಾ ಯಾವುದೇ ರೀತಿಯಾದಂಥ ದುರ್ಗಿ ಸಂಬಂಧವಾಗಿರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ವಲ್ಪ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಿ, ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು 4ನೇ ಮುಂದೆ ಬಂದುಬಿಟ್ಟು ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ 2025 ಅಂದರೆ 7 ಕೇತು, ರವಿ ಕೇತು ಇಬ್ಬರು ಕೂಡ ಸಮಶತ್ರುಗಳಾಗಿರ್ತಕ್ಕಂಥದ್ದು. ಯಾವುದೋ ಒಂದು ರೀತಿಯಲ್ಲಿ ಕೆಲಸಗಳು, ವಿದ್ಯಾಕ್ಷೇತ್ರದಲ್ಲಿ ಸ್ವಲ್ಪ ಸಮಾಧಾನ ಚಿತ್ತರಾಗಿ ಹೋದಲ್ಲಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಆದರೆ ಸ್ವಲ್ಪ ಸಾಧ್ಯವಾದಷ್ಟು ಗುರು ಹಿರಿಯರಲ್ಲಿ ಮತ್ತು ದೇವತಾ ಭಾವನೆಗಳನ್ನ ಇಟ್ಕೊಂಡು ಹೋದಾಗ
ಖಂಡಿತವಾಗಿ ನಿಮಗೆ ಸಿಂಹರಾಶಿಯವರಿಗೆ ಒಳ್ಳೆಯದಾಗ್ತಕ್ಕಂತಾಗುತ್ತೆ. ರವಿ ಆಗೋದಕ್ಕೋಸ್ಕರವಾಗಿ ಈ ವರ್ಷದಲ್ಲಿ ರಸಾಧಿಪತಿ ಆಗಿರ್ತಕ್ಕಂಥವನು ಕೂಡ ರವಿ ಆಗಿದ್ದಾನೆ. ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಒಂದು ರೀತಿಯಲ್ಲಿ ಸಮಾಧಾನ ಚಿತ್ತರಾಗಿ ಹೋಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಹಾಗೆ ನಿಮ್ಮ ಕೈ ಮೇಲೆ ಬಲಗೈಯಲ್ಲಿ 6 ಅಂತ ಬರ್ಕೊಂಡು ಹೋಗಿ ಖಂಡಿತವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ರೀತಿಯಲ್ಲಿ ಹೇಳ್ಬೋದು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈಗ ಈ ಸಂದರ್ಭದಲ್ಲಿ ಸಮಸಪ್ತಮದಲ್ಲಿ 7ನೇ ಮನೆಯಲ್ಲಿ ರಾಹು ಆಗ್ತಾನೆ, ಜನ್ಮದಲ್ಲಿ ಕೇತು ಆಗ್ತಾನೆ. ಕೇತು ಅಂದರೆ ಶತ್ರುಕಾರಕ ಅಂತ ಅವಾಗ ಹೇಳ್ತಾ ಇದ್ದೆ. ರಾಹು ಅಂದರೆ ಭಯ ಕೊಡಿಸ್ತಕ್ಕಂಥವನಾಗ್ತಾನೆ. ಹಾಗೆ ಜನ್ಮಾತು ಕರ್ಮಸ್ಥಾನದಲ್ಲಿ ಕುಜ ಆಗೋದಕ್ಕೋಸ್ಕರವಾಗಿ ಸ್ವಲ್ಪ ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಶನಿಯ ಸಂಚಾರವನ್ನು ನೋಡ್ಕೊಂಡು ಹೋದರೆ ಶನಿಯು ಕೂಡ ಜನ್ಮಕ್ಕೆ 6ಥ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಶತ್ರುಗಳಿಂದ ಭಯ ಜಾಸ್ತಿ. ನಿಮಗೆ ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ. ಎಲ್ಲ ರೀತಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ವಿಷ್ಣುವಿನ ಆರಾಧನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಹಾಗೆ ಕೈ ಮೇಲೆ 3 ಅಂತ 3 ಬರ್ಕೊಂಡು ಹೋಗ್ಬೇಕು. 3 ನಂಬರ್ನ ಬರ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಾದ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ತುಲಾರಾಶಿಯವರಿಗೆ ಜನ್ಮಾಧಿಪತಿ ಆಗಿದ್ದಾಗ ಶುಕ್ರ ಬಂದುಬಿಟ್ಟು ಜನ್ಮಕಾಲದಲ್ಲಿ ವಕ್ರದೃಷ್ಟಿ ಆಗೋದಕ್ಕೋಸ್ಕರವಾಗಿ ಮತ್ತು ಶನಿ ಸಂಬಂಧವಾಗಿ ಶನಿ ಜೊತೆಗಿರೋದಕ್ಕೋಸ್ಕರವಾಗಿ ಯಾವುದೋ ಒಂದು ರೀತಿಯಲ್ಲಿ ಭೂ ವ್ಯವಹಾರಗಳು, ಕಬ್ಬಿಣ ವ್ಯವಹಾರಗಳು, ಯಾವುದೇ ರೀತಿಯಾದಂಥ ಭೂಮಿ ಒಳಗಡೆ ಬರ್ತಕ್ಕಂಥ ದ್ರವ್ಯಗಳ ವ್ಯವಹಾರಗಳು ಮಾಡ್ತಕ್ಕಂಥವ್ರು ಯಾರು ಇದ್ದರೆ ಸಮಾಧಾನ ಚಿತ್ತರಾಗಿರಿ. ಹಾಗೆ ಭೂಮಿ ಮೇಲೆ ನಾವು ಯಾವತ್ತೂ ಕೂಡ ರಕ್ಷಕರು ಅಂತ ಹೇಳ್ತಕ್ಕಂಥದ್ದು, ಆರಕ್ಷಕರು ಯಾರಿದ್ದಾರೆ ಅವರಿಗೆ ಸ್ವಲ್ಪ ದುರ್ಬುದ್ಧಿ ಬರೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ತುಲಾರಾಶಿಯವರು ಯಾರಿದ್ದರೆ ಅದಕ್ಕೋಸ್ಕರ ಸಮಾಧಾನ ಚಿತ್ತರಾಗಿ ಇರಿ. ಯಾವುದೇ ರೀತಿಯಾದ ದುರ್ಬುದ್ಧಿಯನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಅದು ಈ ಮುಂದಿನ ದಿನಗಳಲ್ಲಿ ಅಂದರೆ 25ನೇ ಆದ ನಂತರದಲ್ಲಿ 26ನೇ ಇಸ್ವಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ನಿಮ್ಮನ್ನು ಸಡನ್ನಾಗಿ ಎಲ್ಲೋ ಒಂದು ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹುಷಾರಾಗಿರಿ. ಅದಕ್ಕೋಸ್ಕರ ಯಾವುದೇ ಗೌರ್ಮೆಂಟ್ ಕೆಲಸ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಸ್ವಲ್ಪ ಎಲ್ಲದೂ ಕೂಡ ವಿಚಾರ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಜನ್ಮಕಾಲದಲ್ಲಿ 2ನೇ ಮನೆಯಲ್ಲಿ ಬುಧ ಮತ್ತು ರವಿ ಇಬ್ಬರು ಇರೋದಕ್ಕೋಸ್ಕರವಾಗಿ ಅತಿ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ ನಿಮಗೆ. ಈ ಒಂದು ವರ್ಷ 25ನೇ ಇಸ್ವಿಯಲ್ಲಿ ಅತಿ ಬುದ್ಧಿವಂತಿಕೆ, ಎಲ್ಲದೂ ಕೂಡ ರಾಂಗ್ ಡಿಸಿಷನ್ ತೊಗೊಳ್ಳೋದು, ಯಾವುದೋ ಒಂದು ರೀತಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು, ಅರ್ಜೆಂಟಾಗಿ ಯಾವುದೋ ಒಂದು ಡಿಸಿಷನ್ ತೊಗೊಂಡ್ಬಿಟ್ಟು ನಿಮಗೆ ತೊಂದರೆಗಳು ಬರ್ತಕ್ಕಂಥದ್ದು ಆಗುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ 10 ಸಾರಿ ವಿಮರ್ಶೆ ಮಾಡಿ ನೋಡಿ. ಯಾಕೆಂದರೆ ಕಣ್ಣಾರೆ ಕಂಡರೂ ಪರಾಮರ್ಶಿಸಿ ನೋಡು ಅಂತ ಹಿರಿಯವರು ಮಾತು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅದು ಯಾವುದೇ ರೀತಿಯಾದ ಕೆಲಸವನ್ನು ಮಾಡಬೇಕಾದ್ರೆ ವಿಮರ್ಶೆ ಮಾಡಿಕೊಂಡು ಒಂದು ಸಾರಿ ಅಲ್ಲ 10 ಸಾರಿ ವಿಮರ್ಶೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಮತ್ತು ನಂತರ ಕೈಯಲ್ಲಿ ಯಾವುದೋ ಒಂದು ನಿಮ್ಮ ಕೈಯಲ್ಲಿ 11 ಅಂತ ಬರ್ಕೊಂಡು ಹೋಗೋದ್ರಿಂದ ನಿಮಗೆಲ್ಲ ರೀತಿಯಾದ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಕೈಯಲ್ಲಿ ಪೆನ್ನಲ್ಲಿ 11 ಅಂತ ಒಂದು ಯಾವುದೋ ಒಂದು ಮೂಲೆ ಒಂದು ಕೈನ ಮಧ್ಯ ಬೆರಳಿನ ಭಾಗದಲ್ಲಿ 11 ಅಂತ ಬರ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಆಗತ್ತೆ. ಇನ್ನು ಧನುಸ್ಸು ರಾಶಿಯವರಿಗೆ ಜನ್ಮಕಾಲದಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ತಗೊಂಡು ಹೋದರೆ ಈ ವರ್ಷದಲ್ಲಿ ಜನ್ಮದಿಂದ 3ನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ಮತ್ತು ಶುಕ್ರ ಇದ್ದಾನೆ. ಅದಕ್ಕೋಸ್ಕರವಾಗಿ ಮತ್ತು ಧನುಸ್ಸು ರಾಶಿಯಲ್ಲೇ ಉತ್ತರಾಷಾಢ ನಕ್ಷತ್ರ ಅಥವಾ ಧನುಸ್ಸು ರಾಶಿ ಅಥವಾ ಮಕರ ರಾಶಿಯಲ್ಲಿ ಆಗ್ತಕ್ಕಂಥದ್ರೆ ಎರಡೂ ಕೂಡ ರಾಶಿ ಆಗೋದಕ್ಕೋಸ್ಕರವಾಗಿ ಉತ್ತರಾಷಾಢ ನಕ್ಷತ್ರದ 2 ದ್ವಿಸ್ವಭಾವ ರಾಶಿಯಲ್ಲಿ ವರ್ಷ ಉತ್ಪನ್ನ ಆಗ್ತಾಯಿದೆ ಇವತ್ತು ವರ್ಷ. ಯಾವಾಗಲೂ ಒಂದು ಯಾವುದೇ ರೀತಿ ಕೃತಿಕಾ ನಕ್ಷತ್ರ ಮೇಷರಾಶಿ ಆಯಿತು ಅಂದರೆ ಮೇಷಲಗ್ನ ಮೇಷರಾಶಿಯಲ್ಲೇ ಉತ್ಪನ್ನ ಆಗುತ್ತೆ. ಆದರೆ ಈ ವರ್ಷ ಹಾಗಾಗಿಲ್ಲ. ಏನಾಗಿದೆ, ಉತ್ತರಾಷಾಢ ನಕ್ಷತ್ರ ಮಕರ ಧನುಸ್ಸು ರಾಶಿ 2 ರಾಶಿಯಲ್ಲೂ ಉತ್ಪನ್ನ ಆಗೋದಕ್ಕೋಸ್ಕರವಾಗಿ ಪ್ರಾರಂಭ ಆಗೋದಕ್ಕೋಸ್ಕರವಾಗಿ ಸ್ವಲ್ಪ ಅಲ್ಲೋಲ ಕೊಲ್ಲೋಲ ದ್ವಿಸ್ವಭಾವ ರಾಶಿಗಳು ಅಂದರೆ ಆ ಕಡೆಗೆ 6ಕ್ಕೆ ಇರಲ್ಲ 3ಕ್ಕೆ ಇಳಿಯಲ್ಲ ಹಾಗಿರುವಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಧನುಸ್ಸು ರಾಶಿಯವರಿಗೆ ಗುರು ಕೂಡ ದೃಷ್ಟಿ ಆಗೋದಕ್ಕೋಸ್ಕರವಾಗಿ ಗುರುವಿನ ದೃಷ್ಟಿ ಆಗೋದಕ್ಕೋಸ್ಕರವಾಗಿ ಗುರು 6ಥ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೋಸ್ಕರವಾಗಿ ಅಂದರೆ ವರ್ಷದ ಉದಯ ದಿವಸದಲ್ಲಿ ಇರತಕ್ಕಂಥ ಗುರುವಿನ ದೃಷ್ಟಿ ಬಂದುಬಿಟ್ಟು 6ನೇ ಮನೆ ಆಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಶತ್ರುಗಳು, ಆರೋಗ್ಯ ಸಮಸ್ಯೆಗಳು, ರೋಗ ಸ್ಥಾನ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದಾಗುತ್ತೆ. ಸಮಾಧಾನ ಚಿತ್ತರಾಗಿರಿ. ಆದಷ್ಟು ದೇವಿ ದೇವತೆಗಳ ಆರಾಧನೆ ಮಾಡ್ಕೊಂಡು ಹೋಗಿ ವಿಷ್ಣುವಿನ ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಹಾಗೆ ನಿಮ್ಮ ಹೊರಗಡೆ ಯಾವುದೇ ರೀತಿ ಕೆಲಸವನ್ನು ಹೋಗಬೇಕಾದ್ರೆ ಕೈ ಮೇಲೆ 26 ಬರ್ಕೊಂಡು ಹೋಗೋದ್ರಿಂದ
ಎಲ್ಲ ರೀತಿಯಾದ ಒಂದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಸಂವತ್ಸರ, ಈ ಒಂದು ವರ್ಷ ಪೂರ್ತಿಯಾಗಿ ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಮಕರ ರಾಶಿಯರಿಗೆ ಮಕರದಲ್ಲೇ ಉದಯ ಆಗ್ತಾ ಇರ್ತಕ್ಕಂಥದ್ದು ಈ ವರ್ಷದಲ್ಲಿ ನಿಮ್ಮ ಜನ್ಮ ಒಂದು ಕಾಲದಲ್ಲೇ ನೋಡ್ಕೊಂಡು ಹೋದರೆ, ಅಥವಾ ನೀವು ಮಕರ ರಾಶಿಯವರಾಗಿದ್ದ ಪಕ್ಷದಲ್ಲಿ ದ್ವಿತೀಯ ಭಾವದಲ್ಲಿ ಶನಿ ಇದ್ದಾನೆ, ಶುಕ್ರ ಇದ್ದಾನೆ. ಅದಕ್ಕೋಸ್ಕರವಾಗಿ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು, ಎರಡನೇ ಮನೆಯ ಸಂಪತ್ತನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದ ಕೆಲಸಗಳನ್ನು ಮಾಡಬೇಕಾದ್ರೆ ಸಮಾಧಾನ ಚಿತ್ತರಾಗಿರಿ. ಸ್ವಲ್ಪ ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ತಕ್ಕಂಥದ್ದು, ಯಾವುದೋ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಿಕೊಂಡು ಗುರು ಹಿರಿಯರು ನೆನೆಸ್ಕೊಂಡು ಮುಂದೆ ಹೋದಲ್ಲಿ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಾದ ಮಕರ ರಾಶಿಯವರಿಗೆ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಎಡಗೈ ಮೇಲೆ 52 ಅಂತ ಒಂದು ಸಂಖ್ಯೆಯನ್ನು ಬರ್ಕೊಂಡು ಕೆಲಸಕ್ಕೆ ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಕುಂಭರಾಶಿಯವರು ಕುಂಭ ಹುಂಬ ಅಂತ ಹೇಳ್ತೀವಿ ನಾವು. ಮತ್ತು ಇಲ್ಲಿ ಶುಕ್ರ ಜನ್ಮದಲ್ಲೇ ಕೂತ್ಕೊಂಡಿದ್ದಾನೆ, ನೀವು ಅಂದರೆ ವರ್ಷ ಉದಯ ಆಗ್ತಕ್ಕಂಥ ದಿವಸದಲ್ಲೇ ಕೂತ್ಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಶುಕ್ರ ಮತ್ತು ಶನಿ ಸಂಬಂಧವಾಗಿರ್ತಕ್ಕಂಥದಕ್ಕೋಸ್ಕರವಾಗಿ ಕುಂಭರಾಶಿಯರಿಗೆ ಈ ವರ್ಷದಲ್ಲಿ 25ನೇ ಇಸ್ವಿಯಲ್ಲಿ ಖಂಡಿತವಾಗಿ ಹೇಳ್ತೇನೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು, ಏನೋ ಸಮಾಧಾನ ಇಲ್ಲದೇ ಇರತಕ್ಕಂಥದ್ದು, ಏನೋ ಚಿತ್ತ ಚಂಚಲ ಆಗ್ತಕ್ಕಂಥದ್ದು ಆಗ್ತಕ್ಕ ಸಂದರ್ಭಗಳು ಜಾಸ್ತಿ ಇರತಕ್ಕಂಥದ್ದಾಗತ್ತೆ. ಕುಂಭರಾಶಿಯವರಿಗೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸ್ವಲ್ಪ ಸಮಾಧಾನ ಚಿತ್ತರಾಗಿರಿ. ಯಾವುದೇ ಭೂ ವ್ಯವಹಾರಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಹಾಕ್ಲಿಕ್ಕೆ ಹೋದ್ರಿ ಅಂತಂದರೆ ನಿಮಗೆ ಏನೋ ನಷ್ಟ ಆಗ್ತಕ್ಕಂಥದ್ದು ಅಥವಾ ನೀವು ಮೋಸ ಹೋಗ್ತಕ್ಕಂಥದ್ದು ಖಂಡಿತ ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹೋಗಲೇಬೇಕು ಅಂದ ಪಕ್ಷದಲ್ಲಿ ಎಡಗೈ ಮೇಲೆ 33 ಬರ್ಕೊಂಡು ಹೋಗಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ, ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಮೀನರಾಶಿಯವರು ರಾಹು ಉಚ್ಚವಾಗಿದ್ದಾನೆ ಅಂತ ಹೇಳ್ತದೆ. ರಾಹು ಮೀನರಾಶಿಯಲ್ಲಿ ಉಚ್ಚವಾಗಿರ್ತಾನೆ. ಮತ್ತು ಜನ್ಮಕಾಲದಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಮತ್ತು ಶುಕ್ರ ಇಬ್ಬರು ಇರೋದಕ್ಕೋಸ್ಕರವಾಗಿ ಸಮತೋಲನವಾಗಿರ್ತಕ್ಕಂಥ ಮಧ್ಯಮವಾಗಿರ್ತಕ್ಕಂಥ ಜೀವನ 25ನೇ ಇಸ್ವಿಯಲ್ಲಿ ಬರುತ್ತೆ. ಯಾಕೆಂದರೆ ಈಗಿರ್ತಕ್ಕಂಥದ್ದು ಗುರು ಇರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ನಾವು ಪ್ರತಿಯೊಂದು ಕೂಡ ಏನಂದರೆ ಅವರವರ ನಕ್ಷತ್ರ ರಾಶಿಗಳ ಆಧಾರದಲ್ಲಿ ನಾವು ಎಲ್ಲವನ್ನು ಕರೆಕ್ಟಾಗಿ ಹೇಳ್ಬೋದು ಹೊರತಾಗಿ ಖಾಲಿ ರಾಶಿ ಒಂದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ 27 ನಕ್ಷತ್ರಗಳು 27 ರೀತಿಯಾದಂಥ ಫಲಗಳನ್ನು ಕೊಡ್ತದೆ. ಅದಕ್ಕೋಸ್ಕರವಾಗಿ ಆ ರಾಶಿಗಳ ಒಂದು ಫಲಾಫಲ ತೆಗೆದುಕೊಂಡು ಹೋದರೆ ಮೀನರಾಶಿಯವರಿಗೆ ಮಧ್ಯಮವಾಗಿರ್ತಕ್ಕಂಥ ಫಲಾಫಲ ಕೊಡ್ತಕ್ಕಂಥದ್ದು. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಮಾಧಾನ ಚಿತ್ತರಾಗಿರಿ. ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ಅವಸರ ಬೇಡ. ಎಷ್ಟು ಸಮಾಧಾನ ಆಗುತ್ತೋ, ಎಷ್ಟು ನೀವು ನಿಮ್ಮ ಜೀವನವನ್ನು ಸರಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ. ವಿಷ್ಣುವಿನ ಆರಾಧನೆ ಮಾಡಿ. ಹಾಗೆ ಇರತಕ್ಕಂಥ ನಿಮ್ಮ ದಶಾಭುಕ್ತಿಗಳು ಯಾವ ರೀತಿಯಾಗಿದೆ, ನಿಮ್ಮ ಜನ್ಮಕಾಲದಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿಕೊಂಡು ಮುಂದಿನ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ವಿಚಾರ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗೇ ಆಗುತ್ತೆ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನವಗ್ರಹಗಳ ಆರಾಧನೆ ಮಾಡ್ಕೊಂಡು ಹೋಗೋದು. ಯಾರಿಗಾದರೂ ಎಲ್ಲ ಒಂದು ಇರತಕ್ಕಂಥ 12 ರಾಶಿಯವರು ಕೂಡ ನವಗ್ರಹಗಳ ಆರಾಧನೆ ಮಾಡ್ತಕ್ಕಂಥದ್ದು. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಮತ್ತೊಂದು ಸತಿ ಹೇಳ್ತೀನಿ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ ಅಂತ ಹೇಳ್ಕೊಂಡು ಯಾವುದೇ ಒಂದು ಕೆಲಸಕ್ಕೆ ಹೋದಾಗ ಖಂಡಿತವಾಗಿಯೂ ಯಾವುದೋ ಒಂದು ದೊಡ್ಡ ತಪ್ಪಾಗೋದ್ರಲ್ಲಿ, ದೊಡ್ಡ ಕೆಟ್ಟದ್ದಾಗೋದ್ರಲ್ಲಿ ಸ್ವಲ್ಪ ಸಣ್ಣ ಪುಟ್ಟದಾಗಿ ಏನೋ ಒಂದು ರೀತಿಯಲ್ಲಿ ಸರಿ ಆಗ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಮತ್ತು ಈ ಡಿಸೆಂಬರ್ ತಿಂಗಳು ಅಥವಾ ಜನವರಿ ತಿಂಗಳಲ್ಲಿ ಯಾವಾಗಲೂ ಕೂಡ ಏನಾಗುತ್ತೆ ಅಂದರೆ ಡಿಸೆಂಬರ್ ಮತ್ತು ಜನವರಿ 15 ತಾರೀಕುವರೆಗೆ ಎಲ್ಲ ರೀತಿಯಾದ ಅವಘಡಗಳು, ಯಾವುದೇ ರೀತಿಯಾದಂಥ ಕೆಟ್ಟದ್ದು ನಡೀತಕ್ಕಂಥದ್ದಾಗತ್ತೆ. ಎಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದಾದ ನಂತರದಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಅದಾದ ನಂತರದಲ್ಲಿ ಯಾರಿಗಾದರೂ ಕೂಡ ಡೈವರ್ಸ್ ಆಗ್ತಕ್ಕಂಥದ್ದಾಗತ್ತೆ. ಯಾರೋ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದಾಗತ್ತೆ. ಇದೆಲ್ಲ ಆಗ್ತಕ್ಕಂಥದ್ದು ಖಂಡಿತವಾಗಿಯೂ ಆಗುತ್ತೆ. ವರ್ಷ ಫಲ ಅಂತ ಹೇಳ್ತಕ್ಕಂಥದ್ದು 2025ನೇ ಇಸ್ವಿಯಲ್ಲಿ ಹೇಳಿದರೂ ಕೂಡ ಈ ಒಂದು ತಿಂಗಳಲ್ಲಿ ಡಿಸೆಂಬರ್ ಮತ್ತು ಜನವರಿ 15 ತಾರೀಕು, ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 16ನೇ ತಾರೀಕು 14ನೇ ತಾರೀಕುವರೆಗೆ ಮತ್ತು 15 ಒಂದೊಂದು ಸತಿ 14 ಬರುತ್ತೆ, ಒಂದು ಸತಿ 15 ಬರುತ್ತೆ. ಈ ವರ್ಷ ಬಂದು 14ನೇ ತಾರೀಕು ಬಂದಿದೆ ಸಂಕ್ರಾಂತಿ. ಆ ಸಂಕ್ರಾಂತಿಯ ಸಂದರ್ಭದಲ್ಲಿ ಸಂಕ್ರಮಣ ಕಾಲದಲ್ಲಿ ಯಾವುದೋ ರೀತಿಯಾದಂಥ ಒಂದು ಅವಘಡಗಳಾಗತ್ತೆ. ಯಾಕೆಂದರೆ ಎರಡು ರೀತಿಯಾದಂಥ ಒಂದು ಗ್ರಹಗಳ ಒಂದು ಸಂಚಾರ, ಅಂದರೆ ಸೂರ್ಯನ ಸಂಚಾರ ಸೌರಮಾನ ಅಂತ ಹೇಳ್ತಾರೆ, ಚಾಂದ್ರಮಾನ ಅಂತ ಹೇಳ್ತಾರೆ. ಚಾಂದ್ರಮಾನ ಸೌರಮಾನ ಎರಡರಲ್ಲೂ ಕೂಡ ನಾವು ಸೌರಮಾನದಲ್ಲಿ ಹೋದರೆ ನಾವು ಬರ್ತಕ್ಕಂಥ ಧನುರ್ಮಾಸ ಅಂತ ನೋಡ್ತೀವಿ. ಅದಾದ ಮಕರ ಮಾಸ ಅಂತ ನೋಡ್ತೀವಿ. ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಬಂದಂಗೆ ಇಲ್ಲಿ ಇದರಲ್ಲೂ ಕೂಡ ಬೇರೆ ರೀತಿಯ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರವಾಗಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಧನುರ್ಮಾಸ ಆಗಿದ್ದಕ್ಕೋಸ್ಕರವಾಗಿ ಈ ಸಂದರ್ಭದಲ್ಲಿ ಹೆಚ್ಚಿನ ಚಳಿ ಇರೋದಕ್ಕೋಸ್ಕರವಾಗಿ ಎಲ್ಲರೂ ಈ ವರ್ಷ ಚಳಿ ಕಡಿಮೆ ಇದೆ. ಯಾಕೆಂದರೆ ಈ ವರ್ಷದ ಒಂದು ಲೆಕ್ಕಾಚಾರ ಪ್ರಕಾರ ಹೋದರೆ
ಚಳಿ ಬರಬೇಕು. ಆದರೆ ಕ್ರೋಧಿ ನಾಮ ಸಂವತ್ಸರ ಆಗಿದ್ದಕ್ಕೋಸ್ಕರವಾಗಿ ಚಳಿ ಸ್ವಲ್ಪ ಕಡಿಮೆ ಇದೆ. ಮುಂದಿನ ದಿನಮಾನಗಳಲ್ಲಿ ಬಿಸಿಲು ಕೂಡ ಜಾಸ್ತಿ ಆಗ್ತಕ್ಕಂಥದ್ದಾಗತ್ತೆ. ಬರ್ತಕ್ಕಂತಹ ಒಂದು ಸಂವತ್ಸರದಲ್ಲಿ ಫಲವನ್ನು ತೆಗೆದುಕೊಂಡು ಹೋದರೆ ವಿಶ್ವಾವಸು ನಾಮ ಸಂವತ್ಸರ ಬರ್ತೀವಿ. ಆ ಸಂವತ್ಸರದಲ್ಲಿಯೂ ಕೂಡ ಎಲ್ಲ ರೀತಿಯ ಅಂತ ಈ ವರ್ಷದಲ್ಲಿ ಏನು ಪ್ರಾಬ್ಲಮ್ ಆಗಿದೆಯೋ ಅದಕ್ಕೆ ಸ್ವಲ್ಪ ಮುಂದುವರಿದ ಭಾಗ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದಾಗತ್ತೆ. ಅಂದರೆ ರಾಜಕೀಯ ಕೋಲಾಹಲಗಳು, ದೇಶಗಳಿಗೆ ಯಾವುದೇ ರೀತಿಯ ಅಂತ ಕಿರಿಕಾಗ್ತಕ್ಕಂಥದ್ದು, ರಾಜ್ಯಗಳಿಗೆ ಸಮಾಧಾನ ಇಲ್ಲದೆ ಅಧಿಕಾರಿಗಳೇ ಶತ್ರು ಆಗ್ತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥಲ್ಲಿ ಮುಂದಿನ ವಿಚಾರದಲ್ಲಿ ಮುಂದಿನ ಸಂವತ್ಸರದಲ್ಲಿ ಕೂಡ ಬರ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ರೀತಿಯಲ್ಲಿ ಹೇಳ್ಬೋದು.